ಸಿಂಗಟಾಲೂರು ಶ್ರೀವೀರಭದ್ರೇಶ್ವರ ಅಡಿಗೆರೆ ದೇವಾಲಯ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ತುಂಗಭದ್ರಾ ತೀರದ ಕಪ್ಪತ್ತಗುಡ್ಡದ ಮೇಲೆ ಸಿಂಗಟಾಲೂರಿನ ವೀರಭದ್ರನ ಕ್ಷೇತ್ರವಿದೆ. ಈ ಕ್ಷೇತ್ರವು ನಮ್ಮ ನಾಡಿನ ಸುಕ್ಷೇತ್ರವೆಂದು ಸುಪ್ರಸಿದ್ಧವಾಗಿದೆ. ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲ, ಸಮಗ್ರ ಭಾರತದಲ್ಲಿ ಕಪ್ಪತ್ತಗುಡ್ಡ ಸೃಷ್ಟಿ ಸೌಂದರ್ಯದಿಂದಾಗಿ ಸುಪ್ರಸಿದ್ಧವಾಗಿದೆ. ಅದರ ಸೌಂದರ್ಯವನ್ನು ಮೆಚ್ಚಿಕೊಂಡು ಜನ ಹೇಳುತ್ತಾರೆ, 70 ಗಿರಿ ನೋಡುವುದಕ್ಕಿಂತ ಕಪ್ಪತ್ತಗಿರಿ ಒಂದನ್ನೇ ನೋಡಬೇಕು ಎಂದು. ಸಿಂಗಟಾಲೂರು ಕಪ್ಪತ್ತಗುಡ್ಡ ಸ್ವಾತಂತ್ರ್ಯ ಪೂರ್ವದ ಹಿಂದೆ ಈ ಭಾಗ ತೀರಾ ಹಿಂದುಳಿದ ಪ್ರದೇಶವೆನಿಸಿತ್ತು. ಇಂದು ಕೃಷಿ, ತೋಟಗಾರಿಕೆ, ಕಾರ್ಖಾನೆ, ವ್ಯಾಪಾರ ಮೊದಲ್ಗೊಂಡು ಶ್ರೀ ವೀರಭದ್ರನ ಮಹಿಮೆಯಿಂದಾಗಿ ಸಮೃದ್ಧಿಯನ್ನು ಕಂಡಿದೆ ಎಂದು ಹೇಳುವಂತಿದೆ. ಈಗಿರುವ ವೀರಭದ್ರನ ದೇವಾಲಯದ ಎಡಭಾಗದಲ್ಲಿದ್ದ ಒಂದು ಮರದಡಿಯಲ್ಲಿ ಹುತ್ತ ಬೆಳೆದಿತ್ತು. ಹುತ್ತದ ಆಚೆಗಿರುವುದೇ ತುಂಗಭದ್ರಾ ನದಿ. ಅದರ ಆಚೆಗಿರುವುದೇ ನವಲಿ ಎಂಬ ಗ್ರಾಮ. ಈ ಗ್ರಾಮದಲ್ಲಿ ಕುಪ್ಪಲರ ಎನ್ನುವವರ ಮನೆತನ. ಶ್ರೀಮಂತರು, ಕೃಷಿಕರೂ ಆಗಿದ್ದರು. ಇದರ ಒಂದು ಆಕಳು ಪ್ರತಿನಿತ್ಯ ನದಿಯಲ್ಲಿ ಈಜಿ ಬಂದು ಬೆಟ್ಟವನ್ನೇರಿ ಹುತ್ತಕ್ಕೆ ಹಾಲುಗರೆದು ಹೋಗುತ್ತಿತ್ತಂತೆ. ಈ ಆಕಳಿಗೆ ಎಷ್ಟೇ ಭಾರವಾದ ಗುದ್ದಿ ಕಟ್ಟಿದರೂ ಅದು ಬಿಚ್ಚಿಕೊಂಡು ಹೋಗಿ ನದಿಯಲ್ಲಿ ಈಸಿ ಬರುತ್ತಿತ್ತಂತೆ. ಹುತ್ತಕ್ಕೆ ಹಾಲುಗರೆದು ಮತ್ತೆ ನದಿಯಲ್ಲಿ ಈಸಿ ಮನೆಗೆ ಹೋದಾಗ ಅದರ ಕೊರಳಿಗೆ ಕಟ್ಟಿದ ಗುದ್ದಿ ಇರುತ್ತಿರಲಿಲ್ಲ. ಆಕಳು ಹಾಲು ಕೊಡದಿರುವ ಬಗ್ಗೆ ಮನೆಯ ಯಜಮಾನರು ಅದು ಮೇಯಲು ಹೋದಾಗ ಗಮನ ಹರಿಸಿದರು. ಅದು ಯಥಾಪ್ರಕಾರ ನದಿಯಲ್ಲಿ ಈಜಿ ಮರಳಿ ಬಂದುದನ್ನು ಗಮನಿಸಿದ ಮನೆಯ ಯಜಮಾನ ಮತ್ತು ಊರ ಹಿರಿಯರು ಆಕಳನ್ನು ದೂರದಿಂದಲೇ ಹಿಂಬಾಲಿಸುತ್ತಾರೆ. ಆಕಳು ಯಾವುದೇ ಪ್ರದೇಶದಲ್ಲಿ ಮೇಯುತ್ತಿದ್ದರೂ ಎಂದಿನಂತೆ ಸರಿಯಾದ ಸಮಯಕ್ಕೆ ಓಡುತ್ತಾ ಬಂದು ನದಿಯಲ್ಲಿ ಈಜುತ್ತಾ ಹೋಗಿ ಬೆಟ್ಟವನ್ನೇರಿ ಹುತ್ತಕ್ಕೆ ಹಾಲುಗರೆದು ಮರಳುವುದನ್ನು ನೋಡಿದ ಹಿರಿಯರು ಅಚ್ಚರಿಪಡುತ್ತಾರೆ. ಹಿರಿಯರು ತಮ್ಮಷ್ಟಕ್ಕೆ ತಾವೇ ಪರಸ್ಪರ ವಿಚಾರ ಮಾಡತೊಡಗುತ್ತಾರೆ. ಇದೇನೋ ಕಪ್ಪತ್ತ ಮಲ್ಲಯ್ಯನ ಮಹಿಮೆ ಆಗಿರಬಹುದೇ? ಕಪ್ಪು ಮಲ್ಲಯ್ಯನ ಗುಡ್ಡವೆಂದರೆ ಕೈಲಾಸದಂತೆ ಕಂಗೊಳಿಸುವಂತಹದ್ದು. ಕಪ್ಪತ್ತ ಗುಡ್ಡ ಬರೀ ವನಸ್ಪತಿಗಳಿಂದ ತುಂಬಿಕೊಂಡಿಲ್ಲ. ಅನೇಕ ಪುಣ್ಯಕ್ಷೇತ್ರಗಳಿಂದಲೂ ಭಕ್ತರ ಹೃವಮ್ಮ ಸೆಳೆದ ಪುಣ್ಯಧಾಮ. ನೋಡಿ, ಈ ಬೆಟ್ಟವನ್ನು ಸರಿಸಿ ತುಂಗಭದ್ರೆ ತಾಯಿ ಒಡಲು ತುಂಬಿ ಭೋರ್ಗರೆಯುತ್ತಾಳೆ. ಈ ಸ್ಥಳದಲ್ಲಿ ಏನೋ ಮಹಿಮೆ ಇದೆ. ಈ ನಮ್ಮ ಗೋಮಾತೆ ಆ ಹುತ್ತಕ್ಕೆ ಹಾಲುಗರೆಯುವುದೆಂದರೆ ಸಣ್ಣ ಮಾತಲ್ಲ. ಏನಂತೀರಿ? ಹೌದು, ನಿಮ್ಮ ವಿಚಾರವನ್ನು ತೆಗೆದು ಹಾಕುವಂತಿಲ್ಲ. ನಾವೇ ಹುಂಬತನದಿಂದ ಹುತ್ತಕ್ಕೆ ಏನಾದರೂ ಮಾಡುವುದು ಬೇಡ. 4 ಮಂದಿ ಬುದ್ಧಿವಂತರನ್ನು ಕರೆದುಕೊಂಡು ಬಂದು ಅವರ ಅಭಿಪ್ರಾಯ ಪಡೆಯುವುದೇ ಒಳ್ಳೆಯದು. ಹೀಗೆ ವಿಚಾರ ಮಾಡಿ ಮರಳಿದ ಗ್ರಾಮದ ಹಿರಿಯರು ಮರುದಿವಸ ಜೋಗಿ ಜಂಗಮ ಜ್ಯೋತಿಷಿ ಪಂಡಿತರನ್ನು ಕರೆದುಕೊಂಡು ಬಂದಾಗ ಅವರು ಹುತ್ತ ಬೆಳೆದ ದಿಬ್ಬದ ಸುತ್ತಲೂ ಪರೀಕ್ಷೆ ಮಾಡುತ್ತಾರೆ. ಆಗ ಪಂಡಿತರೊಬ್ಬರು ಏನೋ ಶಿವನಿಚ್ಛೆ, ಈ ಹುತ್ತವನ್ನು ಗುದ್ದಲಿ ಸಲಿಕೆಗಳಂಥ ಆಯುಧಗಳಿಂದ ಬಯಲು ಮಾಡುವುದು ಬೇಡವೆಂದು ತಿಳಿಸಿದಾಗ ಕೂಡಿದ ಹಿರಿಯರಲ್ಲಿ ಓರ್ವರು ಮತ್ತೆ ಏನು ಮಾಡಬೇಕು ಅಂತ ನೀವ ಹೇಳಬೇಕು ಎಂದಾಗ ಆ ಪಂಡಿತರು ಕ್ಷಣ ಹೊತ್ತು ಕಣ್ಮುಚ್ಚಿ ಏನೋ ವಿಚಾರದಲ್ಲಿ ನಿರತರಾದಂತೆ ಅನಿಸ ಹತ್ತಿತು. ಸ್ವಲ್ಪ ಸಮಯದ ನಂತರ ಕಣ್ಣೆರೆದು ಈ ಸ್ಥಳದಲ್ಲಿ ಕಣ್ಣು ಹೊಳೆದಂತೆ ಹತ್ಯೆದಿರಿಸಿದಂತೆ ಅನಿಸುತ್ತದೆ. ಯಾವಾಗ ಕಣ್ಣಿನ ಸಂಕೇತ ಕಾಣುತ್ತದೆಯೋ ಅದೇನೋ ಮಹಿಮೆ ಇರಬೇಕು. ನೋಡ್ರಿ, ಗೋಮಾತೆ ಈ ಹುತ್ತಕ್ಕೆ ಹಾಲುಗರೆದು ಹೋಗುತ್ತಾಳೆಂದ ಮೇಲೆ ನಾವು ಈ ಹುತ್ತವನ್ನು ಕ್ಷೀರಾಭಿಷೇಕ ಮಾಡಿಯೇ ಹುತ್ತವನ್ನು ಕರಗುವಂತೆ ಮಾಡಬೇಕು. ಕ್ಷೀರಾಭಿಷೇಕಕ್ಕೆ ನೀವೆಲ್ಲ ಸಾಕಷ್ಟು ಹಾಲು ಸಂಗ್ರಹ ಮಾಡಿರಿ. ಸಂಗ್ರಹವಾದ ಹಾಲಿನ 2-3 ಪಟ್ಟು ತುಂಗಮ್ಮನನ್ನು ಬೆರೆಸೋಣ. ಶಾಸ್ತ್ರೋಕ್ತವಾಗಿ ಕ್ಷೀರಾಭಿಷೇಕ ಮಾಡಿ ಹುತ್ತ ಅಭಿಷೇಕದಿಂದ ಕರಗಿ ಬಯಲಾಗಲು 4-6 ತಾಸುಗಳು ಬೇಕಾಗಬಹುದು. ಹಾಲಿನ ಸಂಗ್ರಹಕ್ಕೆ ಕೊರತೆಯಾಗದಂತೆ ನೋಡಿಕೊಳ್ಳಿ. ನಾಳೆ ಉದಯಕ್ಕೆ ಕ್ಷೀರಾಭಿಷೇಕ ಪ್ರಾರಂಭಿಸೋಣವೆಂದರು. ಹಿರಿಯರು ಇಡೀ ದಿನ ರಾತ್ರಿ ಗ್ರಾಮಗಳಿಂದ ಸಾಕಷ್ಟು ಹಾಲನ್ನು ಸಂಗ್ರಹಿಸಿದರು. ಮರುದಿನ ಮಂಗಳವಾರ ಶುಭ ಮುಹೂರ್ತದಲ್ಲಿ ಪಂಡಿತರು ಹುತ್ತಕ್ಕೆ ಧೂಪ ದೀಪ ಬೆಳಗಿ ಪೂಜೆ ಸಲ್ಲಿಸಿ ಕ್ಷೀರಾಭಿಷೇಕ ಪ್ರಾರಂಭಿಸಿದರು.
ಬಂಡಿಗಟ್ಟಲೆ ಹಾಲನೆರೆದಾಗ ಮಧ್ಯಾಹ್ನದೊತ್ತಿಗೆ ಹುತ್ತ ಕ್ಷೀರಾಭಿಷೇಕದಿಂದ ಕರಗಿ ಬಯಲಾಯಿತು. ಕ್ಷೀರಾಭಿಷೇಕ ಮಾಡುತ್ತಿದ್ದಂತೆ ಕ್ಷೀರ ಧಾರಾಕಾರವಾಗಿ ನಾಗನೋಪಾದಿಯಂತೆ ಆ ಬೆಟ್ಟದ ಮೇಲಿಂದ ಹರಿದು ಬಂದು ತುಂಗಭದ್ರೆಯನ್ನು ಕೂಡುತ್ತಿತ್ತು. ಕ್ಷೀರಾಭಿಷೇಕದಿಂದ ಯಾವಾಗ ಹುತ್ತ ಬಯಲಾಯಿತೋ ಕಂಗೊಳಿಸುವ ಶ್ರೀ ವೀರಭದ್ರದೇವರು ಪೂರ್ವಾಭಿಮುಖವಾಗಿ ನಿಂತುಕೊಂಡಿದ್ದನ್ನು ಗಮನಿಸಿದ ಹಿರಿಯರು ಆಹಾ, ಎಂಥ ಮಹಿಮೆ! ಅಂದು ಮಂಗಳವಾರ, ಕನ್ನಡಿಕ, ಕನ್ನಡದ ಮೂಲ ಪುರುಷ, ಮಹಾಮಹಿಮ ವಿರಾಟ್ ಜ್ಯೋತಿ ವೀರಭದ್ರ ವಿಶ್ವಚೇತನ ವೀರಭದ್ರನ ಜನ್ಮ ದಿನವೂ ಮಂಗಳವಾರ. ಇಂದು ಅದೇ ಮಂಗಳವಾರ ಹುತ್ತದಡಿ ಭೂಗರ್ಭದಲ್ಲಿ ನೆಲೆಸಿದ ಈ ನಮ್ಮ ವೀರಭದ್ರನು ಎದ್ದು ಬಂದ ಪರಿಯನ್ನು ಏನೆಂದು ವರ್ಣಿಸೋಣ ಎನ್ನುತ್ತಿದ್ದರು. ಕೂಡಿದ ಜನರಿಗೆ ಹರ್ಷವಾಗುತ್ತದೆ. ದೇವರ ಪ್ರತಿಷ್ಠಾಪನದ ಬಗ್ಗೆ ವಿಚಾರ ಮಾಡಲು ಪ್ರಾರಂಭ ಮಾಡುತ್ತಾರೆ. ಕೂಡಿದ ಹಿರಿಯರಲ್ಲಿ ಕೆಲವರು ವೀರೇಶನನ್ನು ಗುಡ್ಡದ ಕೆಳಗೆ ಪ್ರತಿಷ್ಠಾಪನ ಮಾಡಿದರೆ ಬರುವ ಹೋಗುವ ಭಕ್ತರಿಗೆ ಅವನ ದರ್ಶನಕ್ಕೆ ಅನುಕೂಲವಾಗಬಹುದೆಂದು ಹೇಳಿದರೆ, ಇನ್ನು ಕೆಲವರು ಅವನನ್ನು ಹಾಗೆ ಸ್ಥಳಾಂತರಿಸುವುದು ಸಮಂಜಸವಲ್ಲ. ಮಹಾಸ್ವಾಮಿ ಕಪ್ಪತ್ತ ಮಲ್ಲಯ್ಯನು ನೆಲೆಸಿರುವುದು ಗುಡ್ಡದ ಮೇಲೆ. ಈ ನಮ್ಮ ವೀರಭದ್ರನ ಸ್ಥಾನ ಗುರುತಿಸಿರುವುದು ಈ ಬೆಟ್ಟದ ಮೇಲೆ. ನೋಡಿ, ಅವನು ಎಂತಹ ವಿಶಾಲ ಸ್ಥಳವನ್ನು ಗುರುತಿಸಿದ್ದಾನೆ. ಅವನನ್ನು ಇಲ್ಲಿಯೇ ಪಕ್ಕದಲ್ಲಿ ಪ್ರತಿಷ್ಠಾಪನ ಮಾಡುವುದು ಯೋಗ್ಯ. ಅವನ ಮಹಿಮೆಯಿಂದ ಕಪ್ಪತ ಗುಡ್ಡ ಕೈಲಾಸ ಪರ್ವತವಾಗಿ ಕಂಗೊಳಿಸುತ್ತದೆ. ಅದರ ಬಗ್ಗೆ ಬೇರೆ ವಿಚಾರ ಮಾಡುವುದೇ ಬೇಡ. ಕಪ್ಪ ಮಲ್ಲಯ್ಯನಂತೆ ಅವನು ಗುಡ್ಡದ ಮೇಲೆಯೇ ಇರಲಿ, ಮೇಲಿದ್ದವನನ್ನು ಕೆಳಗೆ ಸ್ಥಾಪಿಸುವುದು ಬೇಡ. ಅವನು ಮೇಲೇ ಇರಲಿ. ಅವನ ದರ್ಶನಕ್ಕೆ ಬರಬೇಕೆನ್ನುವವರು ಮೇಲೆ ಬಂದೇ ಬರುತ್ತಾರೆ. ಯಾರು ಅವನ ದರ್ಶನಕ್ಕೆ ಭಯಭಕ್ತಿಯಿಂದ ಶ್ರಮ ಮರೆತು ಮೇಲೆ ಬಂದು ಕಾಣುತ್ತಾರೋ ಅವರು ಸಹ ಜೀವನದಲ್ಲಿ ಮೇಲೆ ಬರುತ್ತಾರೆ. ಅವನು ನಮ್ಮ ಅಧೀನನಲ್ಲ, ನಾವು ಅವನ ಅಧೀನರು. ಇನ್ನೊಂದು ಮಹತ್ವದ ಸಂಗತಿಯನ್ನು ಶಾಂತವಾಗಿ ವಿಚಾರಿಸಿ, ಅಜ್ಞಾತ ಸ್ಥಳವೆನಿಸಿದ ಈ ಬೆಟ್ಟದ ಮೇಲೆ ಬೆಳೆದ ಹುತ್ತ ಈವರೆಗೆ ಯಾರ ಗಮನಕ್ಕೂ ಬಂದಿಲ್ಲ. ಗೋಮಾತೆ ತುಂಬಿ ಹರಿಯುವ ನದಿಯಲ್ಲಿ ಆ ದಂಡೆಯಿಂದ ಈ ದಂಡೆಗೆ ಈಜಿ ಬಂದು ಕಾಡು, ಕಲ್ಲು, ಮುಳ್ಳು ತುಂಬಿದ್ದನ್ನು ಲೆಕ್ಕಿಸದೆ ಈ ಬೆಟ್ಟವನ್ನೇರಿ ಬಂದು ಸ್ವಾಮಿಗೆ ಹಾಲುಣಿಸಿ ತನ್ನ ಕಾಯಕ ಸಲ್ಲಿಸಿದ ತಾಯಿಯವಳು. ಅಂದ ಮೇಲೆ ಇದೇ ಸ್ವಾಮಿಯ ಮಾತೃಭೂಮಿ. ಅಂದಾಗ ಈ ನಮ್ಮ ವೀರಭದ್ರನನ್ನು ಇಲ್ಲಿಯೇ ಪ್ರತಿಷ್ಠಾನ ಮಾಡುವುದು ಯೋಗ್ಯ. ಈ ಎತ್ತರದ ಸ್ಥಳದಿಂದ ಸುತ್ತುವರಿದು ವೀರೇಶನ ಅಂತಃಕರಣದ ದೃಷ್ಟಿ ಬೀಳುತ್ತದೆ ಎನ್ನಲು ಅಲ್ಲಿ ಕೂಡಿದ ಜನರು ಅಹುದು, ಈ ವಿಚಾರ ಒಳ್ಳೆಯದು. ಮೇಲಿದ್ದವನು ಮೇಲೆಯೇ ಇರಲಿ, ಅದೇ ಸಮಂಜಸವೆಂದು ಸಮ್ಮತಿಸಿದರು. ಶ್ರೀವೀರಭದ್ರ ಬೆಟ್ಟದ ಮೇಲೆ ಆವಿರ್ಭವಿಸಿದ್ದರ ಮಹತ್ವವನ್ನು ಗಮನಿಸೋಣ. ವೀರಭದ್ರನು ರುದ್ರನ ತನಯನೆಂಬ ನಂಬಿಕೆಯನ್ನು ಅಲ್ಲಗಳೆಯಲು ಬಾರದು. ರುದ್ರದೇವನು ಕಾಡುನಾಡಿನ ಪ್ರಿಯ. ಗುಡ್ಡ ಬೆಟ್ಟಗಳೇ ಅವನ ಹೆಚ್ಚಿನ ಸ್ಥಾನ. ಅವನು ಕೃಷಿ ಪ್ರಿಯ. ವನಸ್ಪತಿಗಳ ಸಂಶೋಧನೆಯಲ್ಲಿ ಅವನು ಸಹ ನಿರತ. ವನಸ್ಪತಿ ಪ್ರಯೋಗದ ತಿಳುವಳಿಕೆ ಕೊಟ್ಟವನು. ಎಲ್ಲಕ್ಕೂ ಮಿಗಿಲಾಗಿ ಗೋ ಸಂರಕ್ಷಕ. ದ್ರಾವಿಡ ಜನಾಂಗದ ಸಂಪತ್ತೇ ಗೋವುಗಳು. ಇಂತಹ ಅಪಾರ ಸಂಪತ್ತೆನಿಸಿದ ಗೋವುಗಳನ್ನು ಆರ್ಯರು ಅಪಹರಿಸಿ ಬಚ್ಚಿಡುತ್ತಿದ್ದರು. ರುದ್ರಗಣರು ಆರ್ಯರನ್ನು ಹಣಿದು ಬಿಡಿಸಿಕೊಂಡು ಬರುತ್ತಿದ್ದರು. ಗೋವುಗಳು ಕೇವಲ ಹೈನಿಗೋಸ್ಕರ ಅಲ್ಲ, ದ್ರಾವಿಡರು ನಂಬಿದ ಕೃಷಿ ಕಾರ್ಯಕ್ಕೆ ಎತ್ತುಗಳು ಅವಶ್ಯ. ಆ ತಳಿಯನ್ನು ಧಾರಾಳವಾಗಿ ಕೊಡುತ್ತಿದ್ದವು. ಈ ಎಲ್ಲವನ್ನೂ ಗಮನಿಸಿದಾಗ ಕಪ್ಪತ್ತಗುಡ್ಡ ವನ್ಯಪ್ರಾಣಿಗಳಿಂದ ಗೋಗ್ರಾಸಕ್ಕೆ ಮೀಸಲಾದ ಪ್ರದೇಶವನ್ನು, ದಿವ್ಯ ವನಸ್ಪತಿಯ ಸಂಪತ್ತನ್ನು, ಬೆಟ್ಟದ ಅಕ್ಕಪಕ್ಕದಲ್ಲಿ ಸಂಪತ್ಪರಿತ ಕೃಷಿಭೂಮಿಯನ್ನು ಹೊಂದಿದ ಪುಣ್ಯತಾಣವೂ ಅಹುದು, ಪುಣ್ಯಕ್ಷೇತ್ರವೂ ಅಹುದು. ಅಂತೆಯೇ ಶ್ರೀ ವೀರಭದ್ರನು ಈ ಸ್ಥಳದಲ್ಲಿ ನೆಲೆಸಬೇಕೆಂದಿದ್ದು ಅಚ್ಚರಿಯಲ್ಲ. ಸಿಂಗಟಾಲೂರು ಶ್ರೀ ವೀರಭದ್ರೇಶ್ವರ ಪುಣ್ಯಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಬಂದಂತಹ ಭಕ್ತರಿಗೆ ಪ್ರಸಾದ ಮತ್ತು ವಸತಿ ಸೌಲಭ್ಯವನ್ನು ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಅನುಕೂಲ ಮಾಡಿದೆ. ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ಪ್ರತಿನಿತ್ಯ ರುದ್ರಾಭಿಷೇಕ ನಡೆಯುತ್ತದೆ.
ವಾರ್ಷಿಕವಾಗಿ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಜಾತ್ರೆಯಲ್ಲಿ ಲಕ್ಷಾಂತರ ಜನರು ಪಾಲ್ಗೊಳ್ಳುತ್ತಾರೆ. ಯುಗಾದಿ ಪಾಡ್ಯದಂದು ರಥೋತ್ಸವ ಕಳಸಾರೋಹಣ, ಪಂಚಮಿಯಂದು ಮಹಾರಥೋತ್ಸವ, ಷಷ್ಠಿಯಂದು ಅಗ್ನಿಕುಂಡ ಪ್ರವೇಶ ನಡೆಯುತ್ತದೆ. ಈ ಅಗ್ನಿಕುಂಡದಲ್ಲಿ ಸುಮಾರು 25,000 ಭಕ್ತರು ಅಗ್ನಿಕುಂಡವನ್ನು ಪ್ರವೇಶ ಮಾಡುತ್ತಾರೆ. ಇದು ಏಷ್ಯಾ ಖಂಡದಲ್ಲಿಯೇ ದಾಖಲೆಯಾಗಿ ಉಳಿದಿದೆ. ಮರುದಿನ ಕಡುಬಿನ ಕಾಳಗ ಮತ್ತು ಓಕುಳಿ ಆಡಿದ ಮೇಲೆ ಜಾತ್ರೆ ಸಮಾಪ್ತಿಯಾಗುತ್ತದೆ. ಶ್ರಾವಣ ಮಾಸದ ಕಡೆಯ ಸೋಮವಾರ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ನಡೆಯುತ್ತದೆ. ಕಾರ್ತೀಕ ಮಾಸದ ಕಡೆಯ ಸೋಮವಾರ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವ ನಡೆಯುತ್ತದೆ. ಈ ಸಿಂಗಟಾಲೂರು ಪುಣ್ಯಕ್ಷೇತ್ರದ ದರ್ಶನವನ್ನು ಪಡೆದು ಪುನೀತರಾಗಿರಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.